ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಇವತ್ತು ಯುಗಾದಿ ಹಬ್ಬ ಹತ್ರ ಬರೋದ್ರಿಂದ ನಾನು ಕಡಲೆಬೇಳೆ ಹೋಳಿಗೆ ಅಥವಾ ಚೆನ್ನಾದಾದರೂ ಹೋಳಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ಈ ಕಪ್ ಮೆಜರ್ಮೆಂಟಲ್ಲಿ ನಾನು 3/4 ಕಪ್ ಆಗೋಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಏಲಕ್ಕಿ ಸಕ್ಕರೆ ಪುಡಿ ಮಾಡಿರೋ ತೊಗೊಂಡಿದ್ದೀನಿ, ಮತ್ತು ನಾನು 3/4 ಕಪ್ಪು ಕಡಲೆಬೇಳೆಗೆ 1 ಕಪ್ ಮೈದಾ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ. ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮೈದಾ ಹಿಟ್ಟನ್ನ ಸ್ವಲ್ಪ ಜಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ, ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನಾವು ಕಲಿಸ್ಕೊಬೇಕಾಗುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತನೂ ಬೇಡ. ನೋಡಿ, ಅದಕ್ಕೆ ನಾವು ಕಲಿಸ್ಕೊಂಡ್ರೆ ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ, ಈ ಥರ ಇಷ್ಟು ಮೆತ್ತಗಿದ್ರೆ ಸಾಕು. ನೋಡಿ, ಈ ಥರ ಜಿಗಟತನ ಸ್ವಲ್ಪ ಅಂಟಬೇಕು. ನೋಡಿ, ಈ ಥರ ಕಲಿಸ್ಕೊಬೇಕು. ಇವಾಗ ಇದಕ್ಕೆ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾವು ನಾದ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿಟ್ಟು ಚೆನ್ನಾಗಿ ನೆನೆಯುತ್ತೆ. ಅಟ್ಲೀಸ್ಟ್ ಅಂದರೆ ನಾವು ಒಂದು ಅವರ್ ಆದರೆ ಸ್ವಲ್ಪ ಇಟ್ಟು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ನಾವು ಕಲಿಸ್ಕೊಂಡ್ರೆ ಸಾಕು. ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಸ್ವಲ್ಪ ನಾದ್ಬಿಟ್ಟು ನಾನು ನೆನೆಯೋಕ್ಕೆ ಬಿಡ್ತೀನಿ. ನಾನು ಟೋಟಲ್ ನಾನು 4 ಸ್ಪೂನ್ ಆಗೋಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. ಇವಾಗ ಇಷ್ಟ ಆಗುತ್ತೆ, ಇಷ್ಟ ಆದರೆ ಸಾಕು ನಮಗೆ. ನಾವು ಚೆನ್ನಾಗಿ ನಾದ್ಬಿಟ್ಟು ಇವಾಗ ಇದನ್ನು ತಟ್ಟೆ ಮುಚ್ಬಿಡೋಣ. 1 ಅವರ್ 2 ಅವರ್ ನೆಂದರೆ ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ಕಮ್ಮಿ ಅಂದ್ರೂ 1 ಅವರು ಚೆನ್ನಾಗಿ ನೆಂದಷ್ಟು ನಮಗೆ ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ತಟ್ಟೆ ಮುಚ್ಬಿಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು 3/4 ಕಪ್ ಆಗೋಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 1-2 ಸತಿ ನಾವು ವಾಶ್ ಮಾಡ್ಕೊಬೇಕಾಗುತ್ತೆ. ಒಂದೆರಡು ಸತಿ ನಾನು ವಾಶ್ ಮಾಡ್ಕೊತೀನಿ. ನೋಡಿ, ಮೂರು ಸತಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. 1 ಕಪ್ಗೆ ನಾನು 3 ಕಪ್ ಆಗೋಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ನೀವು ನೆನೆಸ್ಬಿಟ್ಟು ಬೇಕಾದ್ರೆ ಒಂದು ಅರ್ಧ ಗಂಟೆ 1 ಅವರ್ ನೆನೆಸ್ಬಿಟ್ಟು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನು 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದೊಂದು ಕಡಲೆಬೇಳೆ ಒಂದೊಂದು ಥರ ಇರುತ್ತೆ. ನೀವು ನೋಡಿ ಕುಕ್ಕರ್ ವಿಸಿಲ್ ಹಾಕ್ಸ್ಕೊಳ್ಳಿ. ನೋಡಿ, ನಾನು 1 ಕಪ್ಗೆ 3 ಕಪ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನೊಂದು 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. 1 ಕಪ್ಗೆ ನಾನು 3 ಕಪ್ ಆಗೋಷ್ಟು ನೀರು ಸೇರಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಬೇಳೆ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನೀವು ನೆನೆಸ್ಬಿಟ್ಟು ಬೇಳೆ 2 ವಿಸಿಲ್ ಆದರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕು ನಮಗೆ. ಇವಾಗ ಫಸ್ಟ್ ನಾವು ಕಡಲೆಬೇಳೆನ ಸೋರೋಕೆ ಬಿಡೋಣ. ಒಂದು ತೂರು ಬಟ್ಲಿಗೆ ಹಾಕ್ಕೊಂಡು ನೀರು ಕಂಪ್ಲೀಟಾಗಿ ಸೋರಬೇಕಾಗುತ್ತೆ. ಸೋರ್ಕೊಂಡು ನಾವು ಮಿಕ್ಸಿಗೆ ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಆರಿದೆ, ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡಿ, ಇವಾಗ ನಾನು ಇದನ್ನು ಜಾರಿಗೆಲ್ಲ ಹಾಕ್ಕೊಂಡು ನಾನು ನುಣ್ಣಗೆ ನಾನು ರುಬ್ಕೊತೀನಿ. ತುಂಬ ಆರೋದು ಬೇಡ, ತುಂಬ ಸ್ವಲ್ಪ ಬೆಚ್ಚಗಿದ್ರು ಓಕೆ, ತೊಂದರೆ ಇಲ್ಲ. ಎಲ್ಲನೂ ಸೇರಿಸ್ಕೊಂಡು ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊತೀನಿ. ಈ ನೀರು ನೀವು ಒಬ್ಬಟ್ಟು ಸಾರು ಮಾಡ್ಕೊಬೋದು, ಇಲ್ಲ ತಿಳಿ ರಸಮ್ ಮಾಡ್ಕೊಬೋದು, ಇಲ್ಲ ಚಪಾತಿ ಹಿಟ್ಟು ಕಲಸಂಗಿದ್ದು ಹಿಟ್ಟಕ್ಕೆ ಬಳಸ್ಕೊಬೋದು ನೀವು, ಇಲ್ಲಾಂದರೆ ತರಕಾರಿ ಸಾಂಬಾರಿಗೂ ಬಳಸ್ಕೊಬೋದು. ನಿಮ್ಮ ಆಪ್ಷನು ಈ ನೀರು. ಫ್ರೆಂಡ್ಸ್, ಆಗಿದೆ ನೋಡಿ. ಇಷ್ಟು ನುಣ್ಣಗೆ ನಾವು ನೋಡಿ ಈ ಥರ ನಾವು ಮಿಕ್ಸಿ ಮಾಡ್ಕೊಬೇಕಾಗತ್ತೆ.
ಅಷ್ಟು ಮತ್ತೇನು ಆಗೇ ಇಲ್ಲ. ನೀವು ಮಿಕ್ಸಿ ಮಾಡ್ಕೊಂಡು ಅಷ್ಟು ಮತ್ತೇನೆ ಬೇಳೆಗೆಲ್ಲ ಇತ್ತಂದರೆ ನಾವು ಫಿಲ್ಟ್ರ್ ಮಾಡ್ಕೊಂಡು ಜರಡಿನಲ್ಲೇ ಸ್ವಲ್ಪ ಹಿಂಗೆ ಗುಜ್ಜಿಬಿಟ್ರೆ ಬೇಳೆ ಎಲ್ಲ ಮೇಲೆ ನಿಂತ್ಕೊತದೆ. ನಮಗೆ ಈ ಥರ ಪ್ಯೂರಾಗಿ ಸಿಗುತ್ತೆ ಹೂರ್ಣ. ಇವಾಗ ಇದನ್ನು ನಾವು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ನಾನು ವಿಸಿಲ್ ಹಾಕ್ಕೊಂಡಿದ್ನಲ್ಲ, ಯಾವ ಕುಕ್ಕರಲ್ಲಿ ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀನ ಅದೇ ಕುಕ್ಕರಲ್ಲೇ ನಾನು ಹೂರ್ಣನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು 3/4 ಕಪ್ಪು ಕಡಲೆಬೇಳೆಗೆ 1 ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊತಾ ಇದ್ದೀನಿ. ಬೆಲ್ಲ ನೀಟಾಗಿ ಕರಗುತ್ತೆ. ನಾವು ರುಬ್ಬ ಹೋದಾಗ ಜಾರು ಡ್ರೈ ಇರಬೇಕಾಗುತ್ತೆ. ಸ್ವಲ್ಪ ಅವಾಗ ನಮಗೆ ಸ್ವಲ್ಪ ಹೂರ್ಣ ಸ್ವಲ್ಪ ನೀರು ಅನಿಸುತ್ತೆ. ಬೆಲ್ಲ ಕರಗ್ತಾ ಸ್ವಲ್ಪ ನೀರು ಬಿಟ್ಕೊಳೋ ಥರ ಆಗುತ್ತೆ. ಇದಕ್ಕೆ ನಾನು ಮೇಯ್ನಾಗಿ ಏಲಕ್ಕಿ, ಒಣಗಿದ ಏಲಕ್ಕಿ ಪೌಡರ್, ಒಣಗಿದ್ದು ಶುಂಠಿ ಪುಡಿ ಬಳಸ್ತಾ ಇದ್ದೀನಿ ನಾನು. ನೋಡಿ, 1/4 ಟೀ ಸ್ಪೂನ್ ಆಗೋಷ್ಟಿದೆ. ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಬಳಸ್ಕೊಡಿ, ಇಲ್ಲ ನೀವು ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಬಳಸ್ಬೋದು. ಕೆಲವರು ಸೋಂಪು ಹಾಕ್ತಾರೆ, ಸೋಂಪು ಏಲಕ್ಕಿ ಒಣ ಕೊಬ್ಬರಿ ಪೌಡ್ರ್ ಮಾಡಿ ಹಾಕ್ತಾರೆ. ನಾನು ಒಣ ಶುಂಠಿ ಪುಡಿ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಬೆಲ್ಲ ಕರಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿದೆ ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗ್ಬಿಟ್ಟಿದೆ. ಇಷ್ಟ ಆದರೆ ನೋಡಿ ನಮಗೆ ಸಾಕಾಗುತ್ತೆ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಟ್ಬಿಡೋಣ. ಈಗ ಆರಿದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ನಮ್ಗೆ ನೋಡೋಕ್ಕೆ ಸ್ವಲ್ಪ ಮೆತ್ತು ಅನಿಸುತ್ತೆ. ಏನಿಲ್ಲ, ಪರ್ಫೆಕ್ಟಾಗಿದೆ. ಇವಾಗ ಇದಕ್ಕೆ ನಾವು ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಮತ್ತು ತುಪ್ಪ ಸೇರಿಸೋಣ. ಏಲಕ್ಕಿ ಒಂದು ಅರ್ಧ ಸ್ಪೂನು, ಸಕ್ಕರೆ ಏಲಕ್ಕಿ, ಒಣ ಶುಂಠಿ 1/4 ಟೀ ಸ್ಪೂನ್ ಆಗೋಷ್ಟಿದೆ ಒಣ ಶುಂಠಿ ಪುಡಿ, ಮತ್ತು ತುಪ್ಪ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ ನೀವು ನೋಡಿ ಹಾಕ್ಕೊಳ್ಳಿ. ಟೇಸ್ಟಿಗೆ ನಾನು ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನೋಡಿ, ಈ ಥರ ಹೂರ್ಣ ಈ ಥರ ಬರಬೇಕಾಗುತ್ತೆ. ಕಡಲೆಬೇಳೆ ಹೋಳಿಗೆಗೆ ಕಡಲೆಬೇಳೆ ಹೂರ್ಣ ರೆಡಿಯಾಗಿದೆ. ಬೆಲ್ಲ ಏನನ್ನ ಅಲ್ಲೊಂದು ಇದ್ರೆ ಈ ಥರ ಸೌಟಲ್ಲಿ ಅಥವಾ ಸ್ಪೂನಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಇವಾಗ ಕಂಪ್ಲೀಟಾಗಿದೆ, ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಆರಕ್ಕೆ ಬಿಡ್ತಾ ಇದ್ದೀನಿ. ಈಗ ಕೂಲಾಗಿ ಕಂಪ್ಲೀಟಾಗಿದೆ, ಸ್ವಲ್ಪ ಕೂಲ್ ಆಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಹೂರ್ಣ ನೋಡಿ ಅವಾಗಲೇ ನಾನು ಪಾಕ ಮಾಡ್ದಂಗೆ ನೋಡಿ ಮೆತ್ತಿಗೆ ಇತ್ತು. ಈಗ ಸ್ವಲ್ಪ ನೋಡಿ ಗಟ್ಟಿಯಾಗಿ ಅದಕ್ಕೆ ಬಂದರೆ ನಮಗೆ ಸಾಕು. ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ದೊಡ್ಡದು ಅಂದರೆ ದೊಡ್ಡದು, ಚಿಕ್ಕದಂದ್ರೆ ಚಿಕ್ಕ, ಮೀಡಿಯಮ್. ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. 2 ಥರ ನಾನು ತೋರಿಸ್ತೀನಿ. ನೋಡಿ, ಕಂಪ್ಲೀಟಾಗಿ ಕೂಲಾಗಿದೆ. ಎಲ್ಲ ಉಂಡೆ ಹಾಕ್ಕೊತಾ ಇದ್ದೀನಿ. ಓಕೆ ನೋಡಿ ಫ್ರೆಂಡ್ಸ್, ಉಂಡೆ ಆಗಿದೆ. ಸುಮಾರು ಒಂದು 7ರಿಂದ 8 ಆಗಿದೆ ಉಂಡೆ ನಮಗೆ. ನೋಡಿ, ಕಣಕ ಸುಮಾರು ಒಂದು 2 ಅವರೇ ಆಗೋಗಿದೆ. ನೀವು ಮಿನಿಮಮ್ ಅಂದ್ರೂ 1 ಅವರ್ ಬಿಡಬೇಕಾಗುತ್ತೆ. ನೋಡಿ, ಈ ಥರ ಹಿಂಗೆ ಎಡಿದ್ರೆ ಈ ಥರ ನಾರು ಥರ ಬರಬೇಕು. ನೋಡಿ, ಈ ಥರ ಬರಬೇಕಾಗುತ್ತೆ. ಚೆನ್ನಾಗಿ ನಾವು ಇವಾಗ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಸ್ವಲ್ಪನೇ ತೊಗೊಂಡು ಈ ಥರ ಇದಕ್ಕೆ ಫಸ್ಟ್ ಇದು ಒಬ್ಬಟ್ಟು ಪೇಪರ್, ಇದು ಎಣ್ಣೆ ಚೆನ್ನಾಗಿ ಸವರ್ಕೊಂಡು, ಇದು ವಾಷಬಲ್, ಇದು ತೆಳ್ಳಗೆ ಈ ಥರ ನೋಡಿ ಪ್ರೆಸ್ ಮಾಡಿಕೊಂಡು ಇವಾಗ ನೋಡಿ ನಮ್ಮ ಮುಂದೆ ಇಟ್ಕೊತಾ ಇದ್ದೀನಿ. ಎಕ್ಸಸ್ ಇರೋದನ್ನ ನಾವು ರಿಮೂವ್ ಮಾಡಿರ್ಬೇಕು. ನೋಡಿ, ಎಣ್ಣೆ ಕೈ ಮಾಡಿಕೊಂಡು ಈ ಥರ ನಿಮ್ಮ ಸೈಜ್ ಮಂದ ಬೇಕು ಅಂದರೆ ಮಂದ ತಟ್ಕೊಳ್ಳಿ, ತೆಳು ಬೇಕಾದ್ರೆ ತೆಳಿನೂ ತಟ್ಕೊಬೋದು. ನೀವು ಹೊಸ್ಕೊಂಡ್ಲೂಬೋದು. ಅದಿದೆ, ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀರ, ರಬ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ನೀವು ಯಾವುದನ್ನ ತೊಗೊಬೋದು. ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕಾದಿದೆ ನೋಡಿ, ಇದು ಸಮೇತನೇ ನಾನು
ನೋಡಿ ಅದೇ ಹೇಳುತ್ತೆ. ಮೇಲೆ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ತುಪ್ಪ ನಿಮ್ಮ ಆಪ್ಷನಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ಆಗಿದೆ. ಈಗ ಎರಡು ಸೈಡು ನೋಡಿ ಉಬ್ಬಿ ಬರುತ್ತೆ. ಇದು ಎರಡು ಸೈಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಸುಟ್ಕೊಬೇಕಾಗುತ್ತೆ. ರೆಡಿಯಾಗಿದೆ ಕಡಲೆಬೇಳೆ ಒಬ್ಬಟ್ಟು. ನೀವು ಒಂದ್ಸತಿ ಟ್ರೈ ಮಾಡಿ, ಈ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಉಬ್ಬಿ ಬರುತ್ತೆ. ಇದು ಇನ್ನೂ ನೋಡಿ ಉಬ್ಬುತ್ತೆ. ಹೋಳಿಗೆ ತೆಗಿತಾ ಇದ್ದೀನಿ ನಾನು. ಕಿತ್ತೋಗೋದೆಲ್ಲ ಏನಿಲ್ಲ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ತುಪ್ಪ ಅಥವಾ ನೀವು ಎಣ್ಣೆ ಜೊತೆ ನೀವು ಸರ್ವ್ ಮಾಡ್ಬೋದು. ರೆಡಿಯಾಗಿದೆ. ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ಒಂದು ಕಡಲೆಬೇಳೆ ಹೋಳಿಗೆ ರೆಡಿಯಾಗಿದೆ. ನೀವು ಒಂದು ತುಪ್ಪದ ಜೊತೆ ಸವಿರಿ. ನೀವು ಒಂದು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.